ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಅನ್ನೋ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 88ಗೆ ಸ್ವಾಗತ ಸುಸ್ವಾಗತ. ಇವತ್ತಂದ್ರೆ ಬೆಂಕಿ ಟೆಕ್ ನ್ಯೂಸ್ ಇದಾವೆ. ಈ ವಿಡಿಯೋ ಮಾತ್ರ ಎಂಡ್ ನೋಡಿದ್ರೆ ಗೊತ್ತಾಗುತ್ತೆ ಎಂತೆಂತ ಟೆಕ್ ನ್ಯೂಸ್ ಇದಾವೆ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಕಲಿಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೆಟಾದವ್ರೆ ಅಂತಂದ್ರೆ ಟ್ವಿಟರ್ಗೆ ಅಪೋಸಿಟ್ ಆಗಿ ಒಂದು ಅಪ್ಲಿಕೇಶನ್ ತಗೊಂಡ್ಬರ್ತಾವ್ರೆ. ಆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಬಾರ್ಸಿಲೋನಾ ಅಂತ. ಓಕೆನಾ, ಇದು ಎಕ್ಸಾಕ್ಟ್ಲಿ ಇದೇ ಹೆಸರಲ್ಲ, ಇದೊಂದು ಟೆಂಪ್ರವರಿ ಹೆಸರು. ಓಕೆನಾ, ಸೊ ಇದರಲ್ಲಿ ಅಂದ್ರೆ ಮ್ಯಾಟ್ರ್ ಜಸ್ಟ್ ಇದನ್ನ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ನೀವು ನೋಡ್ಕೋಬಹುದು ಸ್ಕ್ರೀನ್ ಮೇಲೆ. ಜಸ್ಟ್ ಇವಾಗ ನಾವು ಟ್ವಿಟರ್ನಲ್ಲಿ ಡಿ ಎಮ್ ಯಾವ ತರ ಕಳಿಸ್ತೀವಿ, ಒಂದು ನಾವು ಯಾವ್ದನ್ನ ಇವಾಗ ಯೋಜನೆ ಜಾರಿಗೆ ಆಯ್ತಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವ ರೀತಿ ನಾವು ಬರ್ದಾಗ್ತೀವಿ ಸೇಮ್ ಆಸ್ ಇಟ್ ಈಸ್. ಏನಂತಂದ್ರೆ 500 ಕ್ಯಾರೆಕ್ಟರ್ಸ್ ನಲ್ಲಿ ಅಂತಂದ್ರೆ ನೀವು ಬರ್ದು ಹಾಕ್ಬೋದು. ಹಾಗೆ ಬಂದ್ಬಿಟ್ಟು ರಿಯಲ್ ವಿಡಿಯೋಸ್ ಫೋಟೋಸ್ ಇದಾವಲ್ಲ ಅವುಗಳ ಜೊತೆ ನೀವು ಲಿಂಕ್ಸ್ ಏನಂತಂದ್ರೆ ಆ್ಯಡ್ ಮಾಡಿ ಕಳಿಸ್ಬೋದು. ನೆಕ್ಸ್ಟ್ ನಾ ಹೇಳ್ಬೇಕಂದ್ರೆ ಇವಾಗ ವಿಡಿಯೋಸ್ ಅದಾವಲ್ಲ ಒಟ್ಲಿಗೆ ಟೈಮ್ ಲಿಮಿಟ್ ಬಂದ್ಬಿಟ್ಟು 5 ಮಿನಿಟ್ಸ್ ಇರುತ್ತಂತೆ. ಸೊ ಮ್ಯಾಚ್ 5 ಮಿನಿಟ್ಸ್ ಜಾಸ್ತಿ ಏನಿರಲ್ಲ. ಇವಾಗ ಟ್ವಿಟರ್ ಲೇಟೆಸ್ಟ್ ಆಗಿ ಏನಂತಂದ್ರೆ ಯಾರು ಸಬ್ಸ್ಕ್ರಿಪ್ಷನ್ ತಗೊಳ್ಳೋರು ಅಂತಂದ್ರೆ 8 GB ಲಿಮಿಟ್ ಇಕ್ಕವ್ರೆ, ಅಂದ್ರೆ 2 hours ಲಿಮಿಟ್ ಇಕ್ಕವ್ರೆ ಅಂತ ಹೇಳ್ಬೋದು. ಓಕೆನಾ, ಸೊ ಇದು ಯಾವ ರೀತಿಲಿ ಸೈನ್ ಅಪ್ ಆಗೋದು ಮ್ಯಾಟರ್ ಬಂದ್ರೆ ಇಲ್ಲಿ ಇವಾಗ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಸೈನ್ ಅಪ್ ಆಗ್ತೀವಿ, ಫೇಸ್ಬುಕ್ ಅಕೌಂಟ್ ಯೂಸ್ ಮಾಡ್ಕೊಂಡು ನಾವೇಂತಂದ್ರೆ ಸೈನ್ ಅಪ್ ಆಗ್ತೇವೆ. ಓಕೆನಾ, ಅದೇ ತರ ಬಂದ್ಬಿಟ್ಟು ನಾವೇನಂತಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ಕೊಂಡು ಈ ಟ್ವಿಟರ್ ಅಪೋಸಿಟ್ ಒಂದು ಅಪ್ಲಿಕೇಶನ್ ಬರ್ತದಲ್ಲ ಆ ಅಪ್ಲಿಕೇಶನ್ ನಾವೇನಂತಂದ್ರೆ ಸೈನ್ ಇನ್ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಅಂದ್ರೆ ಬೆಂಕಿ ಅಂತ ಅನಿಸ್ತು. ಸೊ ನಮಗೆ ಎಲ್ಲ ರೀತಿಲಿ ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋವರ್ಸ್ ಇದಾರೆ ಅವ್ರನ್ನೆಲ್ಲ ಅಂತಂದ್ರೆ ಈ ಹೊಸದಾಗಿ ಬರ್ತದೆ ಟ್ವಿಟರ್ನಲ್ಲಿ ಟ್ವಿಟರ್ ಅಪೋಸಿಟ್ ಆ್ಯಪ್ ಐತಲ್ಲ ಈ ಮೆಟಾದವ್ರದ್ದು, ಅದರಲ್ಲಿ ಅಂತ ಫಾಲೋವರ್ಸ್ ಎಲ್ಲ ಲಿಂಕ್ ಮಾಡ್ತಾರಂತೆ, ಸಿಂಕ್ ಮಾಡ್ತಾರಂತೆ. ಸೊ ಈ ರೀತಿ ಅಂದ್ರೆ ದ ಬೆಸ್ಟ್ ಫೀಚರ್ಸ್ ಎಲ್ಲ ತಗೊಂಬರ್ತಾವ್ರೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಎಂಡಿಂಗ್ ಎಲ್ಲ ತಗೊಂಬರ್ತೀವಿ ಅಂತ ಆ ರೀತಿ ಹೇಳ್ತಾರೆ. ಸೊ ನೋಡ್ಬೋದು ಅವಾಗಲೇ ಗೊತ್ತಾಗುತ್ತೆ ಏನ್ ಕತೆ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂದ್ರೆ ಮೆಟಾ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು UK ನಲ್ಲಿ ನಡೆದೈತೆ. ಈ ಇನ್ಸಿಡೆಂಟ್ ನಿಜವಾಗ್ಲೂ ಒಂಥರ ವೆರೈಟಿ ಅಂತ ನಿಮ್ಗೆ ಅನಿಸ್ತದೆ. ಓಕೆನಾ, ನೀನು ಅಂದ್ಬಿಡ್ತೀವಿ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತ. ಓಕೆನಾ, ಆ ಲೆವೆಲಲ್ಲಿ ಅಂತ ಈ ರೀತಿ ಮಹಿಳೆಯರು ಸಹ ಇರ್ತಾರ ಅಂತ ನಿಮಗೆ ಒಂಥರ ಶಾಕ್ ಆಗ್ತದೆ. ಓಕೆನಾ, ಈ ಇನ್ಸಿಡೆಂಟ್ ಬಂದ್ಬಿಟ್ಟು UK ನಲ್ಲಿ ನಡೆದೈತೆ. ಒಂದು UK ನಲ್ಲಿ ಒಂದು IT ಕಂಪ್ನಿ ಐತೆ ESS ಡಾಕ್ಸ್ ಅಂತ. ಸೊ ಈ ಕಂಪ್ನಿಲಿ ಒಬ್ಬ ವುಮೆನ್ ವರ್ಕ್ ಮಾಡ್ತಾರೆ. ಹೆಸರು ಅಂತಂದ್ರೆ ಗ್ಯಾಸ್ಪರೋವಾ ಅಂತ. ಹಾಗೆ ಬಂದ್ಬಿಟ್ಟು ಅದರಲ್ಲಿ ಬಾಸ್ ಇರ್ತಾರಲ್ಲ ಆ ಬಾಸ್ ನೇಮ್ ಬಂದ್ಬಿಟ್ಟು ಅಲೆಕ್ಸಾಂಡ್ ಗ್ಯಾನ್ರಿ ಅಲ್ಲ ಸಮಥಿಂಗ್ ಹೆಸರು ಐತೆ. ಓಕೆನಾ, ಐಎಮ್ಗೆ ಏನಂತಂದ್ರೆ ಇವಾಗ ಆ ವುಮೆನ್ಗೆ ಅವ್ರ ಬಾಸ್ ಏನಂತಂದ್ರೆ ಒಂದು ಮೇಲ್ ಹಾಕಿದ್ದಾನೆ. ಅದು ಜಾಬಿ ಕಂಟೆಂಟ್ ರೈಲ್. ಓಕೆನಾ, ಏನು ವರ್ಕ್ ಐತೆ ಆ ಕಂಟೆಂಟ್ ಇಮೇಲ್ ಹಾಕಿದ್ದಾನೆ. ಮೇಲ್ ಹಾಕಿದ ತಕ್ಷಣ ಅಂತಂದ್ರೆ ಅದ್ರ ಮೇಲ್ನಲ್ಲಿ ಅಂತಂದ್ರೆ ಅವ್ರ ಬಾಸ್ ಜಸ್ಟ್ ಏನಂತಂದ್ರೆ ಗೊತ್ತಿರೋದು ನೇಮ್ ಏನಂತಂದ್ರೆ ಮೆನ್ಷನ್ ಮಾಡೋಣ. ಓಕೆನಾ, ಇವಾಗ ಒಂದು ಯಾವುದೋ ಒಂದು ಪ್ರಾಡಕ್ಟ್ ನೇಮ್ ಗೊತ್ತಿಲ್ಲ ಅಂತಂದ್ರೆ ನಾವೇನಂತ ಹಾಕ್ತೀವಿ XX YY ಗೊತ್ತಿಲ್ಲ ಅಂತಂದ್ರೆ ಡ್ಯಾಶ್ ಹಾಕ್ತೀವಿ. ಓಕೆನಾ, ಸೊ ಆ ರೀತಿ ಈ ಅಂತಂದ್ರೆ ಒಂದು ಪ್ರಾಡಕ್ಟ್ ನೇಮ್ ಗೊತ್ತಿದ್ದಂಗಿಲ್ಲ, ಅದಕ್ಕೆ ಅಂತಂದ್ರೆ XX YY ಅಂತ ಹಾಕ್ಯಾನ. ಸೊ ಏನು ಯಾವ ರೀತಿ ತಿಳ್ಕೊಂಬಿಟ್ಟಾಳ, ಸೊ ಸೆಕ್ಷುವಲ್ ಆಗಿ ಕರಿತದಾನ ನನ್ನ ಅಂತ ತಿಳ್ಕೊಂಬಿಟ್ಟಾಳ. ಸೊ ಆ ರೀತಿ ತಿಳ್ಕೊಂಡು ಇವಾಗ XX ಅಂತಂದ್ರೆ ಕಿಸ್ ಕೊಡ್ತೀಯಾ, ಹಾಗೆ ಬಂದ್ಬಿಟ್ಟು ಅಂತ YY ಅಂತಂದ್ರೆ ಸೆಕ್ಷುವಲ್ ರೀತಿಯಲ್ಲಿ ನಾನು ಕರಿತಿದ್ಯಾ ಅಂತ ಆ ರೀತಿಯಲ್ಲಿ ತಿಳ್ಕೊಂಡು ಅಂತಂದ್ರೆ ಅಂದ್ರೆ ಮೀನ್ಸ್ ಈ ಅಪ್ಪನ ಮೇಲೆ ಅಂತಂದ್ರೆ ಆ ವುಮೆನ್ ಕೇಸ್ ಹಾಕಿದ್ದಾಳೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ದೊಡ್ಡ ಲೆಕ್ಕ ನಿಜವಾಗ್ಲು. ಇದು ಹೆಂಗಂತಂದ್ರೆ ಇವಾಗ ಆಧಾರ್ ಕಾರ್ಡ್ನಲ್ಲಿ ಸಹ ಮೆನ್ಷನ್ ಮಾಡ್ತಾರೆ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದ್ರೆ XX YY ಅಂತ, ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅಂತಂದ್ರೆ XX YY ಅಂತ ಮೆನ್ಷನ್ ಮಾಡ್ತಾರೆ. ಹಂಗಂತೇಳಿ ಎಲ್ಲರಿಗೂ ತಪ್ಪು ತಿಳ್ಕೊಳೋದು ಬರಲ್ಲ. ಸೊ ಈ ರೀತಿಲಿ ಏನು ಕತೆ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಸೊ ಇದನ್ನ ಒಟ್ಟು ಕೇಸ್ ಹಾಕ್ಬಿಟ್ರು ಲಂಡನ್ ಕೋರ್ಟ್ನಲ್ಲಿ. ಅವಾಗ ಏನಂತಂದ್ರೆ ಹತ್ರ ಯಾವುದೇ ಪ್ರೂಫ್ ಇಲ್ಲ ಈ ರೀತಿಲಿ ಕರ್ತಾನ ಅಂತ. ಅವ್ರು ಸಹ ಏನಂತಂದ್ರೆ ಎಲ್ಲ ವೆರಿಫೈ ಮಾಡ್ರ, ಇಮೇಲ್ನೆಲ್ಲ ವೆರಿಫೈ ಮಾಡ್ರ. ಅಂತಂದ್ರೆ ಪ್ರೊಫೆಷನಲ್ ಪರ್ಪಸ್ ವರ್ಕ್ ಏನೈತೆ ಅದ್ರ ಬಗ್ಗೆ ಎಲ್ಲ ಕಂಟೆಂಟ್ ಐತೆ ಬಿಟ್ಟು ಬೇರೆದೇನಿಲ್ಲ. ತಪ್ಪು ತಿಳ್ಕೊಂಡ ಅಂತೇಳಿ ಈ ಕೇಸ್ನ ಅಂತಂದ್ರೆ ರದ್ದು ಮಾಡವ್ರೆ. ಒಟ್ಟು ಪೂಜೆ ಆಗೈತೆ ಕೋರ್ಟ್ನಲ್ಲಿ ಗೆ. ಸೊ ದೊಡ್ಡ ಲೆಕ್ಕ. ನನಗೆ ಅನ್ಸಿದ ಮಟ್ಟಿಗೆ ಕಿತ್ತೋಸ್ತಿರ್ತಾರೆ ನನಗೆ ಅನ್ಸಿದ ಮಟ್ಟಿಗೆ ಕೆಲಸದಿಂದ. ಸೊ ಈ ರೀತಿಲಿ ಇಂಥವ್ರು ಸಹ ಇರ್ತಾರ ಅಂತ ಇಂಥವ್ರಲ್ಲೆಲ್ಲ ಸ್ಟೋರಿ ಕೇಳಿದ್ಮೇಲೆ ನನಗೆ ಸಹ ಅರ್ಥ ಆಗುತ್ತೆ. ಸೊ ಈ ರೀತಿಲಿ ಹೆಂಗಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಇದು. ಎಂಥವ್ರು ಅಂತಂದ್ರೆ ಹೆಣ್ಮಕ್ಳು ಭಾಷೆನೇ ಇರ್ತಾರ, ನಾನೇ ಅಂದವಾಗಿದ್ದೀನಿ ಅಂಬ ಲೆಕ್ಕಕ್ಕೆ ಇರ್ತಾರಲ್ಲ ಅಂಥವ್ರಿಗೆ ಇಂಥ ಕಾನ್ಫಿಡೆನ್ಸ್ಗಳು ಇದ್ದೇ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಅಂದ್ರೆ ಒಂಥರ ವೆರೈಟಿ ಸ್ಟೋರಿ ಅಂತ ನನಗೆ ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ನಾಳೆ ಬಂದ್ಬಿಟ್ಟು ಎಲ್ಲರೂ ಫ್ರೀ ಆಗಿರ್ತೀವಿ, ನಾಳೆ ಸಂಡೇ. ಓಕೆನಾ, ಸೊ ನಾನು ಕೆಲವೊಂದು ನಿಮಗೆ ಅಂತ ಮೂವೀಸ್ ಸಜೆಷನ್ ಮಾಡ್ತೀನಿ. OTT ಕಂಟೆಂಟ್ನಲ್ಲಿ ಇರೋವು, ಪ್ರೆಸೆಂಟ್ ಇವಾಗ ಥಿಯೇಟರ್ನಲ್ಲಿ ಅವೈಲೇಬಲ್ ಇರೋವು ಎಲ್ಲ ಲ್ಯಾಂಗ್ವೇಜ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೆಂಡಿಂಗ್ನಲ್ಲಿ ಇರೋ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮ್ಗೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋದಾದ್ರೆ ಸೊ ಇದರಲ್ಲಿ ಬಂದ್ಬಿಟ್ಟು ಅಂತಂದ್ರೆ ನಮ್ದು ಡೇರೆಡೆವಿಲ್ ಮುಸ್ತಫಾ ಇದು ಬಂದ್ಬಿಟ್ಟು ಅಂತಂದ್ರೆ ಇವಾಗ ಥಿಯೇಟರ್ನಲ್ಲಿ ಅವೈಲೇಬಲ್ ಐತೆ, ನೀವು ನೋಡ್ಕೋಬಹುದು. ಇದಕ್ಕೆ ಅಂತಂದ್ರೆ ಟ್ರೈಲರ್ಗೆ ವಾಯ್ಸ್ ಕೊಟ್ಟವ್ರು ಮಾತ್ರ ನಮ್ಮ ಡಾಕ್ಟರ್ಗಳು ವಾಯ್ಸ್ ಕೊಟ್ಟವ್ರೆ, ಸಖತ್ತಾಗೈತೆ. ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಇದೊಂದು
ಸಮಥಿಂಗ್ ಇದಂಗೆ ಕಾಲೇಜ್ ಸ್ಟೈಲಲ್ಲಿ ಒಂದು ಕಾಮಿಡಿ ಡ್ರಾಮಾಟಕ್ ಇದ್ದಂಗೆ ಐತೆ. ಹಾಗೆ ಬಂದ್ಬಿಟ್ಟು ಇನ್ನೊಂದು ಮೂವೀಸ್ ಅವೈಲೇಬಲ್ ಐತೆ ಥಿಯೇಟರ್ನಲ್ಲಿ, ಶ್ರೀಮಂತ ಅಂತ. ಇದಕ್ಕೆ ಆ್ಯಕ್ಷನ್ ಮಾಡ್ತಾರೆ ಅಂತಂದ್ರೆ ಸೋನು ಸುದ್ದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟೆ ಅಂತಂದರೆ OTT ಕಂಟೆಂಟ್ನಲ್ಲಿ ಅವೈಲೇಬಲ್ ಐತೆ ಅಮೆಝಾನ್ ಪ್ರೈಮ್ನಲ್ಲಿ. ಆ ಮೂವಿ ನೇಮ್ ಬಂದ್ಬಿಟ್ಟು ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಇದು ರಾಘವೇಂದ್ರ ಸ್ಟೋರ್ ಅಂತ, ಜಗ್ಗೇಶ್ ಅವರೇ ಆ್ಯಕ್ಟಿಂಗ್ ಮಾಡಿರೋದು. ಸೊ ಈ ಮೂವೀಸ್ನ ನೀವು ಅಂತ OTT ಅಲ್ಲಿ ನೋಡ್ಬೇಕಂದ್ರೆ ನೋಡ್ಬೋದು. ಹಾಗೆ ಬಂದ್ಬಿಟ್ಟು ಅಂದ್ರೆ ಅದರ್ ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದ್ರೆ ಮಾತ್ರ ಟ್ರೆಂಡಿಂಗ್ನಲ್ಲಿರೋ ಮೂವಿ ಬಂದ್ಬಿಟ್ಟು ವಿರೂಪಾಕ್ಷ, ದ ಕೇರಳ ಸ್ಟೋರಿ, ಇವೆರಡು ಮೂವಿ ಬಂದ್ಬಿಟ್ಟು ಭಾಳಷ್ಟು ಟ್ರೆಂಡಿಂಗ್ನಲ್ಲಿ ಅದಾವೆ. ಓಕೆನಾ. ಹಾಗೆ ಬಂದ್ಬಿಟ್ಟು ಹಾಲಿವುಡ್ ರೇಂಜಿಗೆ ಹೋಗಿದ್ರೆ ಫಾಸ್ಟೆಕ್ಸ್, ಇನ್ನೊಂದು ಬಂದ್ಬಿಟ್ಟು ಅನ್ನಿ ಮಂಚಿ ಶುಭ ಶಕನಾಲೆ ಸಮಥಿಂಗ್ ಆ ಮೂವಿ ಐತೆ. ಅದೇ ಥರ ಬಂದ್ಬಿಟ್ಟು ಬಿಚ್ಚಗಾಡು 2 ಈ ಮೂವೀಸ್ ಏನಂತಂದರೆ ಥಿಯೇಟರ್ಸ್ನಲ್ಲಿ ಅವೈಲೇಬಲ್ ಐತೆ, ನೀವು ನೋಡ್ಕೋಬೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ರ. ಈ ಫೀಚರ್ ಬಂದ್ಬಿಟ್ಟು ಅಂದರೆ ಸ್ಟಿಕ್ಕರ್ಸ್ ಅಂತ. ಓಕೆನಾ. ಇದು ಬಂದ್ಬಿಟ್ಟು ಏನಂತಂದರೆ ಇದು ಪರ್ಟಿಕ್ಯುಲರ್ ಆಗಿ ಪ್ರೆಸೆಂಟ್ ಏನೋ ಐಫೋನ್ಗೆ ವರ್ಕ್ ಮಾಡ್ತಿದ್ದಾರೆ. ಓಕೆನಾ. ಈ ಸ್ಟಿಕ್ಕರ್ಸ್ ಏನು ಮಾಡುತ್ತಂದರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿಮ್ದು ಏನಾದರೂ ಒಂದು ಪಿಕ್ಚರ್ ಇರುತ್ತೆ ಅನ್ಕೊಳ್ಳಿ, ಆ ಪಿಕ್ಚರ್ನ ಅಂತಂದರೆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಆ ಪಿಕ್ಚರ್ನ ನಿಮ್ಮ ಫೋಟೋನ ಮಾತ್ರ, ನಿಮ್ಮ ಇಮೇಜ್ ಇರುತ್ತೆ ಆ ಇಮೇಜಲ್ಲಿ ಮಾತ್ರ ಅಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಿಮ್ಮ ಫೋಟೋನ ಸ್ಟಿಕ್ಕರ್ ಆಗಿ ಕಳಿಸ್ಬೋದು. ಆ ಫೀಚರ್ ಅಂತ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದು ವಾಟ್ಸಪ್ನಲ್ಲಿ. ಸೊ ಇದು ಸಹ ಸಕ್ಸಸ್ ಆಯ್ತು ಅಂದರೆ ನಾವು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಎಲ್ಲ ನೋಡ್ಕೋಬೋದು. ಪ್ರೆಸೆಂಟ್ ಬಂದ್ಬಿಟ್ಟು ಅಂದ್ರೆ ಇದು ವಾಟ್ಸಪ್ ವೆಬ್ನಲ್ಲೂ ಅವೈಲೇಬಲ್ ಐತೆ. ನೀವು ಸಹ ಏನಂತಂದರೆ ಒಂದ್ಸರಿ ಟೆಸ್ಟ್ ಸಹ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ RBI ಕಡೆಯಿಂದ RBI ಬಂದ್ಬಿಟ್ಟು ಅಂತಂದ್ರೆ ಇವಾಗ ಪ್ರೆಸೆಂಟ್ ಭಾಳ ಸ್ಟ್ರಿಕ್ಟ್ ರೂಲ್ ತಗೊಂಬರ್ತಿದ್ದಾರೆ ಡಿಜಿಟಲ್ ಪೇಮೆಂಟ್ಸ್ನಲ್ಲಿ. ಓಕೆ. ಇವಾಗ ಡಿಜಿಟಲ್ ಪೇಮೆಂಟ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ ಆಲ್ರೆಡಿ. ಬಂದ್ಬಿಟ್ಟು ಸ್ವೈಪ್ ಮಿಷನ್ಸ್ ಇರ್ತವೆ, ಟ್ಯಾಪ್ ಮಿಷನ್ಸ್ ಅವೆಲ್ಲ ಇದಾವಲ್ಲ. ಸೊ ಆ ರೀತಿ ಅಂಥ ಮಿಷನ್ಗಳಿಗೆ ಹಾಗೆ ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ನಡೆಸ್ತೀವಲ್ಲ, ಆನ್ಲೈನ್ ಪೇಮೆಂಟು ಫೋನ್ಪೇ ಅವೆಲ್ಲ ಇದಾವಲ್ಲ ಡಿಜಿಟಲ್ ರೀತಿಲಿ. ಸೊ ಔಟ್ಲಿಕ್ಕೆ ಅಂತಂದರೆ ಪ್ರೆಸೆಂಟ್ ಏನಂತಂದರೆ KYC ಕಂಪಲ್ಸರಿ ಇರಬೇಕಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಅಂದರೆ ಇವಾಗ ಕಂಪ್ನೀಸ್ ಇರ್ತಾವಲ್ಲ ಪೇಟಿಎಮ್ ಅವೆಲ್ಲ ಔಟ್ಲಿಕ್ಕೆ ಅಂತ ಸಪ್ರೇಟು ಮಾನದಂಡಗಳು ಹಾಕ್ಬೇಕಂತ ಹೇಳ್ತಿದ್ದಾರೆ. ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ತಗೊಂಬರ್ತಾರೆ ಇವುಗಳ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದಾರೆ. ಸೊ ಇವುಗಳನ್ನ ಅಂತ ನಾವು ಕಂಪಲ್ಸರಿ ನಾವು ಮುಂದಿನಿಂದ ನೋಡ್ಕೋಬೋದು. ಇವಾಗ ಪ್ರೆಸೆಂಟ್ ನಾವು ಮೊಬೈಲಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ ಫೋನ್ಪೇ, ಪೇಟಿಎಮ್, QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಅವುಗಳ ಮೇಲೆ ಅಂತಂದರೆ ಮಾನದಂಡ ಆಗ್ತಾರೆ ಅಂತ ಹೇಳ್ಬೋದು. ಸೊ ನಮಗೆಲ್ಲ ಸೊ ಇದು ಬಂದ್ಬಿಟ್ಟು ಅಂದರೆ ಇವಾಗ ಕಂಪ್ನೀಸ್ ಇರ್ತಾವಲ್ಲ ಫೋನ್ಪೇ ಆ ರೀತಿ ಎಲ್ಲ ಇರ್ತಾವೆ, ಅವುಗಳ ಮೇಲೆ ಅಂತಂದರೆ ಇವ್ರು ಅಂತಂದರೆ ಟ್ಯಾಕ್ಸ್ ಆ ರೀತಿಯಲ್ಲಿ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಅಂದರೆ RBI ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಕಡೆಯಿಂದ ಆ್ಯಪಲ್ ಅವ್ರದ್ದೇನೋ ಒಂದು ಈವೆಂಟ್ ಐತೆ June 5ನೇ ತಾರೀಕಿಂದ 9ನೇ ತಾರೀಕು ಈವೆಂಟ್ ಐತಲ್ಲ, ಅದರಲ್ಲಿ ಅಂತಂದರೆ ಸಾಫ್ಟ್ವೇರ್ ರಿಲೇಟೆಡ್ ಭಾಳಷ್ಟು ಅಂತಂದರೆ ಇವರು ಹೊರಗಡೆ ಬಿಡ್ತಾರೆ. ಓಕೆನಾ. ಸಾಫ್ಟ್ವೇರ್ ರಿಲೇಟಿವ್ ಆಗ ಯಾವುದೋ iOS ಇಂದ ಇವಾಗ ಪ್ರೆಸೆಂಟ್ 16 ಐತೆ, 17 ರಿಲೇಟೆಡ್ ಏನಾದರೂ ಫೀಚರ್ಸ್ ಅಪ್ಡೇಟ್ ಮಾಡಿದ್ರೆ ಎಲ್ಲ ಇವರು ಅಂತಂದರೆ ಅವಾಗ ಸಾಫ್ಟ್ವೇರ್ ರಿಲೇಟೆಡ್ ಎಲ್ಲ ಅಂತಂದರೆ ಅವಾಗ ಫೀಚರ್ಸ್ ಎಲ್ಲ ಹೊರಗಡೆ ಬಿಡ್ತಾರೆ ಆ ಈವೆಂಟ್ನಲ್ಲಿ. ಆ ಈವೆಂಟ್ ಬಂದ್ಬಿಟ್ಟು ಅಂತ WWDC ಅಂತ. ಓಕೆನಾ. ಇದು 2023 ಅಲ್ವಾ. ಇವಾಗ ಯಾವುದೊಂದು ಫೀಚರ್ಸ್ ಅಪ್ಡೇಟ್ ಮಾಡಿದ್ರೆ ಹೊರಗಡೆ ಬಿಡ್ತಾರ. ಓಕೆನಾ. ಭಾಳಷ್ಟು ರೂಮರ್ಸ್ ಪ್ರಕಾರ ಅಂತಂದರೆ VR ಬಂದ್ಬಿಟ್ಟು AR ಹೆಡ್ಸೆಟ್ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಆ ರೀತಿ ಭಾಳಷ್ಟು ರೂಮರ್ಸ್ ಬರ್ತಿದ್ದಾವೆ. ನನಗೆ ಅನ್ಸನ್ಮಟ್ಟಿಗೆ ಎಕ್ಸಾಕ್ಟ್ಲಿ ನಾವು ಲಾಂಚ್ ಮಾಡಲ್ಲ. ನನಗೆ ಅನ್ಸನ್ಮಟ್ಟಿಗೆ VR ಹೆಡ್ಸೆಟ್ನ. ಯಾಕಂತಂದರೆ ಇವು ಅಷ್ಟು ಸುಲಭ ಅಲ್ಲ ತಗೊಂಬರೋದು. ಇದರಿಂದ ಆ್ಯಪಲ್ ತಗೊಂಬಂದರೆ ಒಂದು ಚರಿತ್ರೆ ಸೃಷ್ಟಿಸಬೇಕು, ಆ ಲೆವೆಲಲ್ಲಿ ತಗೊಂಬರ್ತಾರೆ, ಸುಮ್ಮನೆ ಅಲಟಪ್ಪ ತಗೊಂಬರಲ್ಲ. ಓಕೆ. ಇವುಗಳನ್ನ ತಗೊಂಬಂದ್ರು ಮಿನಿಮಮ್ ಬಂದ್ಬಿಟ್ಟು ಎಷ್ಟಿರುತ್ತಂದ್ರೆ ಪ್ರೈಸ್ ಹತ್ತಿರ ಬಂದ್ಬಿಟ್ಟು $3,000 ಇರ್ತಾವೆ ಅಂತ ಹೇಳ್ತಿದ್ದಾರೆ. ಇವು ಕನ್ವರ್ಟ್ ನಮಗೆ ಇಂಡಿಯನ್ ರುಪೀಸ್ ಅಂತಂದರೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಅಂತಂದರೆ ಅಮೌಂಟ್ ಇರುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ನಮಗೆ June 5ನೇ ತಾರೀಕಿಂದ 9ನೇ ತಾರೀಕಿಗೆ ಅಂದರೆ ಈವೆಂಟ್ ಐತೆ. ಆ ಈವೆಂಟ್ನಲ್ಲಿ ಅವಾಗ ನಾವು ಡಿಸ್ಕಸ್ ಮಾಡೋಣ ಲಾಂಚ್ ಮಾಡಿದ್ರೆ. ಸೊ ಇದು ಬಂದ್ಬಿಟ್ಟು ಅಂದರೆ ಆ್ಯಪಲ್ ಕಡೆ ಅಂತ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಯೂಟ್ಯೂಬ್ ಕಡೆ. ಯೂಟ್ಯೂಬ್ನಲ್ಲಿ ನಾವೇನು ಇಷ್ಟು ದಿವಸ ಎಷ್ಟು ನೋಡ್ತಿದ್ವಿ ಯಾಡ್ಗಳು, ಹತ್ತಿರ ಬಂದ್ಬಿಟ್ಟು ಒಂದು 20 ಸೆಕೆಂಡ್ ನೋಡ್ತಿದ್ವಿ ಯಾಡ್ಗಳು. ಆ 20 ಸೆಕೆಂಡ್ ಅಂತಂದರೆ ಹಬ್ಬ ಅಂದರೆ ನಾವು 5 ಸೆಕೆಂಡು ಸ್ಕಿಪ್ ಮಾಡ್ಬೋದು, ಇಲ್ಲಾಂತಂದರೆ ಕಂಪ್ಲೀಟ್ ನೋಡ್ಬೇಕಾಯ್ತು 20 ಸೆಕೆಂಡ್ನ. ಸೊ ಇವಾಗ ಏನಂತಂದರೆ ನೆಕ್ಸ್ಟ್ ಡೇಸಲ್ಲಿ ಪ್ರತಿಯೊಂದು TVಗಳಲ್ಲೂ ಏನಂತಂದರೆ ಮಿನಿಮಮ್ ಬಂದ್ಬಿಟ್ಟು 30 ಸೆಕೆಂಡ್ಸ್ ಯಾಡ್ ತಗೊಂಬರಬೇಕು ಅಂತ ಆ ರೀತಿ ಎಲ್ಲ ಪ್ರೆಸೆಂಟು ವರ್ಕಿಂಗ್ ಮಾಡ್ತಾರೆ US ನಲ್ಲಿ. ಸೊ ಇದು ಏನಂತಂದರೆ ಇನ್ನು ಕೆಲವೇ ದಿನದಲ್ಲಿ ತಗೊಂಬರ್ಬೋದು ಯೂಟ್ಯೂಬ್ನವರು. ಸೊ ಹೇಳೋದಕ್ಕಾಗಲ್ಲ. ಇವ್ರ ಫೋಕಸ್ ಏನಂತಂದರೆ ಮೆಂಬರ್ಶಿಪ್. ಓಕೆನಾ. ಯೂಟ್ಯೂಬ್ ಮೆಂಬರ್ಶಿಪ್, ಪ್ರೀಮಿಯಂ ಮೆಂಬರ್ಶಿಪ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಹೆಂಗನಾಗಲಿ ಜನಗಳು ಕೊಟ್ಟೆ ಅಂತಂದರೆ ಪ್ರೀಮಿಯಂ ಮೆಂಬರ್ಶಿಪ್ ತಗಿಸ್ಬೇಕು ಅಂದರೆ ಎಲ್ಲರೂ ಕೂಡ ತೆಗಿಸ್ಬೇಕಂಬುದು ಇವ್ರ ಪ್ಲ್ಯಾನು. ಸೊ ಹೇಳೋದಕ್ಕಾಗಲ್ಲ. ಇದು ಬಂದ್ಬಿಟ್ಟು 30 ಸೆಕೆಂಡ್ ಅಂದರೆ ಭಾಳಷ್ಟು ಹೆವಿ ಆಯಿತು. ಒಟ್ಟು 20 ಸೆಕೆಂಡೇ ತಡ್ಕೊಳೋದಾಗಲ್ಲ ಪ್ರೆಸೆಂಟ್. 30 ಸೆಕೆಂಡ್ ಅಂದರೆ ಸಿನಿಮಾ ಬಂದೆ. ಸೊ ನೋಡೋಣ ಇನ್ನೇನೇನು ಕಥೆಗಳು ಮಾಡ್ತಾರೆ ಯೂಟ್ಯೂಬ್ ಅವರು. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದಂತ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಮೊಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್. ನಾನು ಇದರಮ್ಮ ಡೈಲಿ ಟೆಕ್ ಬಗ್ಗೆ ಟೈಮ್ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.